ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರೋಂಥ ಬೈಕ್ ಸುಜುಕಿ ವಿ ಸ್ಟಾರ್ಮ್ SX250 ಬೈಕ್ ಆಗಿರುತ್ತೆ. ಸೊ ಈ ಬೈಕ್ ನಿಮಗೆ ಅಡ್ವೆಂಚರ್ ಬೈಕ್ ಕೂಡ ಹೌದು, ಕಮ್ಯೂಟಿಂಗ್ ಬೈಕ್ ಕೂಡ ಹೌದು, ಹಾಗೆ ಟೂರಿಂಗ್ ಬೈಕ್ ಕೂಡ ಹೌದು. ಸೊ ಎಲ್ಲನೂ ಮಾಡುವಂತಹ ಸಾಮರ್ಥ್ಯ ಹೊಂದಿರೋ ಬೈಕು ಇದಾಗಿರುತ್ತೆ. ಸೊ ಈ ಒಂದು ಬೈಕ್ ನಮಗೆ ಡೈಮಂಡ್ ಫ್ರೇಮ್ ಇಂದ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ಅಲ್ಲಿ ನಮಗೆ ಒಟ್ಟು 4 ಕಲರ್ ಆಪ್ಷನ್ಸ್ ಇರುವಂತದ್ದು. ಸೊ ಯಾವ್ದು ಅಂತ ನೋಡೋದಾದ್ರೆ ಗ್ಲಾಸ್ ಸ್ಪಾರ್ಕಲ್ ಬ್ಲಾಕ್, ಬ್ಲೂ ಗ್ಲಾಸ್ ಸ್ಪಾರ್ಕಲ್ ಬ್ಲಾಕ್, ವೈಟ್ ಮೆಟಾಲಿಕ್ ಮ್ಯಾಟ್ ಸ್ಟೆಲ್ಲರ್, ಯೆಲ್ಲೋ ಗ್ಲಾಸ್ ಸ್ಪಾರ್ಕಲ್ ಬ್ಲಾಕ್ಸ್. ಸೊ ಇದಿಷ್ಟು ಕಲರ್ ಆಪ್ಷನ್ಸ್ ಇರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ಅಲ್ಲಿ ನಮಗೆ ಸಿಂಗಲ್ ವೇರಿಯಂಟ್ ಬರುವಂತದ್ದು, ಯಾವುದೇ ರೀತಿ ಮಲ್ಟಿಪಲ್ ವೇರಿಯಂಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲಾ ಬೈಕ್ ಅಥವಾ ಎಲ್ಲಾ ಕಲರ್ಸ್ ಕೂಡ ಸಿಂಗಲ್ ಪ್ರೈಸ್ ಆಗಿರುತ್ತೆ. ಸೊ ಪ್ರೈಸ್ ವಿಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗೆ ಈ ಒಂದು ಬೈಕ್ ನ ಪ್ರತಿಯೊಂದು ಫೀಚರ್ಸ್ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬೈಕ್ ನ ಒರಿಜಿನ್ ಬಂದು ಜಪಾನೇ ಆದ್ರೂ ಮ್ಯಾನುಫ್ಯಾಕ್ಚರ್ ಮತ್ತೆ ಡೆವಲಪ್ ಆಗಿರೋದು ಬಂದು ಇಂಡಿಯಾದಲ್ಲಾಗಿರುತ್ತೆ. ಸೊ ಈ ಒಂದು ಬೈಕ್ ಅಲ್ಲಿ ನಮಗೆ ಹೈ ಅಂಡ್ CC ವೆಹಿಕಲ್ಸ್ ಕೂಡ ಸಿಗುವಂತದ್ದು. 650cc ಬರ್ತಿತ್ತು, ಅದು ಈಗ ಡಿಸ್ಕಂಟಿನ್ಯೂ ಆಗಿದೆ. ಸೊ ಈಗ ಇರುವಂತದ್ದು ನಮಗೆ 800cc ಆಗಿರುತ್ತೆ. ಬೈಕ್ ನ ಫ್ರಂಟ್ ಸೆಕ್ಷನ್ ನ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು ಮ್ಯಾಟ್ ಫಿನಿಶ್ ಬ್ಲಾಕ್ ಕಲರ್ ಅಲ್ಲಿ ಮಿರರ್ಸ್ ನ ಕೊಟ್ಟಿರುವಂತದ್ದು ಎಲ್ಲಾ ವೇರಿಯಂಟ್ಸ್ಗೂ ಸಿಮಿಲರ್ ಆಗಿರುತ್ತೆ. ಹಾಗೆ ನಕಲ್ ಗಾರ್ಡ್ಸ್ ನ ಕೂಡ ನೋಡ್ತಿರ್ಬೋದು, ಅದು ಕೂಡ ನಿಮಗೆ ಮ್ಯಾಟ್ ಫಿನಿಶ್ ಬ್ಲಾಕ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಕಂಪ್ನಿ ಕಡೆಯಿಂದನೇ ಇರುತ್ತೆ. ಸೊ ಇದು ಕೂಡ ಪ್ರೀಮಿಯಂ ಆಗಿರುವಂತದ್ದು. ಸೊ ಹಾಗೆ ನಿಮಗೆ ಈ ಒಂದು ಬೈಕ್ ಅಲ್ಲಿ ವಿಂಡ್ ಶೀಲ್ಡ್ ನ ನೋಡ್ತಿರ್ಬೋದು, ನಿಮಗೆ ಆಲ್ಮೋಸ್ಟ್ ವಿಂಡ್ ಬ್ಲಾಸ್ಟ್ ನ ಕಂಟ್ರೋಲ್ ಮಾಡುವಂತಹ ಕೆಪಬಿಲಿಟಿ ಇರುವಂತಹ ವಿಂಡ್ ಶೀಲ್ಡ್ ನ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಸೊ ನಂಬರ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲಾಗಿರುವಂತದ್ದು. ಹಾಗೆ ನಿಮಗೆ ಹೆಡ್ ಲ್ಯಾಂಪ್ಸ್ ನ ನೋಡ್ತಿರ್ಬೋದು, ಇದು ಕಂಪ್ಲೀಟ್ LED ಇಂದ ಬಂದಿರುತ್ತೆ. ನೋಡ್ತಿರ್ಬೋದು ತುಂಬಾನೇ ಅಟ್ರಾಕ್ಟಿವ್ ಆಗಿರುವಂತದ್ದು. ಹಾಗೆ ಹಾಲೋಜಿನ್ ಇಂಡಿಕೇಟರ್ಸ್ ನ ನೋಡ್ತಿರ್ಬೋದು. ಮತ್ತೆ ನಿಮಗೆ ಇದರಲ್ಲಿ ಬೀಕ್ ನ ನೋಡ್ತಿರ್ಬೋದು, ಇದು ನಿಮಗೆ ಗುಡ್ ಕಲರ್ ಕಾಂಬಿನೇಷನ್ಸ್ ಇಂದ ಬಂದಿರೋದು ಯೆಲ್ಲೋ ಮತ್ತೆ ಬ್ಲಾಕ್. ಸೊ ಇದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು, ನಿಮಗೆ ಒಳ್ಳೆ ಅಗ್ರೆಸಿವ್ ಲುಕ್ ನ ಕೊಡ್ತಿದೆ. ಸೊ ಹಾಗೆ ಇಲ್ಲಿ ನಿಮಗೆ ಮಡ್ಗಡ್ ನ ನೋಡ್ತಿರ್ಬೋದು, ಇದು ಕೂಡ ನಿಮಗೆ ಪ್ರೀಮಿಯಂ ಫೈಬರ್ ಇಂದ ಬಂದಿರುವಂತದ್ದು. ಸೊ ಯಾವುದೇ ಮಳೆ ಬಂದರೂ ನಿಮಗೆ ಟೆನ್ಷನ್ ಆಗೋ ಅವಶ್ಯಕತೆ ಇರೋದಿಲ್ಲ. ಫ್ರಂಟ್ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ ನಿಮಗೆ 41mm ಟೆಲಿಸ್ಕೋಪಿಕ್ ಕಾಯಿಲ್ ಸ್ಪ್ರಿಂಗ್ ಆಯಿಲ್ ಡ್ಯಾಂಪ್ಡ್ ಸಸ್ಪೆನ್ಷನ್ ಇಂದ ಬಂದಿರುವಂತದ್ದು. ಸೊ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮಗೆ ಆಫ್ ರೋಡಿಂಗ್ ಟೈಮ್ ಅಲ್ಲಿ ಅಂತಾನೆ ಹೇಳ್ಬೋದು ಈ ಒಂದು ಸಸ್ಪೆನ್ಷನ್. ಫ್ರಂಟ್ ವೀಲ್ ಸೈಜ್ ನ ನೋಡೋದಾದ್ರೆ ನಮಗೆ 100/90 19 ಇಂಚಸ್ ಇಂದ ಬಂದಿರುತ್ತೆ. ಸೊ ಹಾಗೆ ನಮಗೆ ಫ್ರಂಟ್ ಅಲ್ಲಿ ಇರುವಂತಹ ಡಿಸ್ಕ್ ಬ್ರೇಕ್ ನ ಸೈಜು ಬಂದು 300mm ಆಗಿರುತ್ತೆ. ಸೊ ನಮಗೆ ಇದು ಡ್ಯುಯಲ್ ಚಾನಲ್ ABS ಇಂದ ಬರುವಂತದ್ದು. ಸೊ ನಿಮಗೆ ಅಲಾಯ್ ವೀಲ್ಸ್ ಆಗಿರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು ನಿಮಗೆ ಅಲಾಯ್ ವೀಲ್ ಎಷ್ಟು ಡಿಸೈನ್ ಫುಲ್ ಆಗಿ ಯೆಲ್ಲೋ ಕಲರ್ ಕಾಂಬಿನೇಷನ್ ಇಂದ ಕೊಟ್ಟಿರುವಂತದ್ದು ಬ್ಲಾಕ್ ಕಲರ್ ಜೊತೆಗೆ. ಸೊ ಇದೇ ರೀತಿ ಪ್ರತಿಯೊಂದು ಕಲರ್ ವೇರಿಯಂಟ್ಸ್ ನಲ್ಲೂ ನಿಮಗೆ ಮಿಕ್ಸ್ಡ್ ಕಲರ್ ಕಾಂಬಿನೇಷನ್ ಇಂದ ಅಲಾಯ್ ವೀಲ್ಸ್ ಬರುವಂತದ್ದು. ಆಫ್ ರೋಡ್ ಗೆ ಸಪೋರ್ಟ್ ಆಗುವಂತ ಟೈರ್ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮಗೆ ಎಲ್ಲಾ ರೋಡ್ ಕಂಡೀಷನ್ಸ್ಗೂ ಯೂಸ್ ಮಾಡೋದಕ್ಕೆ. ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ ನಮಗೆ 120mm ಸ್ವಿಂಗ್ ಆರ್ಮ್ ಟೈಪ್ ಕಾಯಿಲ್ ಸ್ಪ್ರಿಂಗ್ ಆಯಿಲ್ ಡ್ಯಾಂಪ್ಡ್ ಸಸ್ಪೆನ್ಷನ್ ಕೊಟ್ಟಿರುವಂತದ್ದು. ನೋಡ್ತಿರ್ಬೋದು ನಿಮಗೆ ವೈಟ್ ಕಲರ್ ನಲ್ಲಿ ಕೊಟ್ಟಿರುವಂತದ್ದು ಬ್ಲಾಕ್ ಕಲರ್ ಕಾಂಬಿನೇಷನ್ ಜೊತೆಗೆ. ಸೊ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ರಿಯರ್ ಡಿಸ್ಕ್ ಬ್ರೇಕ್ ಸೈಜ್ ನ ನೋಡೋದಾದ್ರೆ 220mm ನ ಕೊಟ್ಟಿರುವಂತದ್ದು. ಸೊ ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಬ್ರೇಕಿಂಗ್ ಸಿಸ್ಟಮ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಒಂದು ವೆಹಿಕಲ್ ಅಲ್ಲಿ. ಸೊ ಹಾಗೆ ಆಗ್ಲೇ ಹೇಳ್ದಾಗೆ ಇದು ಡ್ಯುಯಲ್ ಚಾನಲ್ ABS ಆಗಿರುತ್ತೆ. ಅಲಾಯ್ ವೀಲ್ ನ ನೋಡ್ತಿರ್ಬೋದು, ಇದು ಕೂಡ ಅದೇ ತರ ಕಾಂಬಿನೇಷನ್ ಅಲ್ಲಿ ಬಂದಿರುವಂತದ್ದು. ಮುಂದೆಗಡೆ ಹೇಗಿದೆ ಹಾಗೇನೆ. ಸೊ ಹಾಗೆ ಹಿಂದೆಗಡೆ ಸೆಕ್ಷನ್ ನ ವೀಲ್ ಸೈಜ್ ನೋಡೋದಾದ್ರೆ ನಮಗೆ 140/70 17 ಇಂಚಸ್ ಇಂದ ಬಂದಿರುತ್ತೆ. ಸೊ ಹಿಂದೆಗಡೆ ಕೂಡ ನೋಡ್ತಿರ್ಬೋದು ನಿಮಗೆ ಅದೇ ರೀತಿ ಆಫ್ ರೋಡ್ ಗೆ ಸಪೋರ್ಟ್ ಆಗುವಂತಹ ಟೈರ್ಸ್ ನೇ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಬೈಕ್ ಎಲ್ಲಾ ರೋಡ್ ಕಂಡೀಷನ್ಸ್ಗೂ ಸಪೋರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಿಂದೆಗಡೆ ಕೂಡ ನಿಮಗೆ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ಸ್ ನ ಕೊಟ್ಟಿರ್ತಾರೆ. ಸೊ ಆಗ್ಲೇ ಹೇಳಿದಾಗೆ ಇದು ಡ್ಯುಯಲ್ ಚಾನಲ್ ABS ಆಗಿರುತ್ತೆ. ನಾವ್ ಎಷ್ಟೇ ಕಾಸ್ಟ್ಲಿ ಬೈಕ್ ತಗೊಂಡ್ರು ನಾವು ನೋಡ್ಬೇಕಾಗಿರುವಂತಹ ಒಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ ಇಂಜಿನ್ ಸ್ಪೆಸಿಫಿಕೇಶನ್ಸ್. ಸೊ ಇದರಲ್ಲಿ ಬರುವಂತಹ ಟಾರ್ಕ್ ಮತ್ತೆ BHP ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಟಾರ್ಕ್ ಮತ್ತು BHP ನ ತುಂಬಾ ಕಮ್ಮಿ ಕೊಟ್ಟು 1000 ಫೀಚರ್ಸ್ ಕೊಟ್ಟರು ಅದು ನಮಗೆ ಉಪಯೋಗಕ್ಕೆ ಬರೋಲ್ಲ. ಸೊ ಈ ಒಂದು ಇಂಜಿನ್ ನ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಸೊ ನಮಗೆ ಈ ಒಂದು ಬೈಕ್ ಅಲ್ಲಿ ಬರ್ತಿರುವಂತದ್ದು 249cc ಅಂದ್ರೆ 250cc ಅಂತಾನೆ ಹೇಳ್ಬೋದು. ಸೊ ಹಾಗೆ ಈ ಒಂದು ಇಂಜಿನ್ ಟೈಪ್ ನೋಡೋದಾದ್ರೆ ನಮಗೆ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಮತ್ತೆ SOHC ಇಂಜಿನ್ ಇಂದ ಬರುವಂತದ್ದು. ಸೊ ಈ ಒಂದು ಬೈಕಿಗೆ ಫ್ಯೂಯಲ್ ಸಪ್ಲೈ ಆಗೋದು ಫ್ಯೂಯಲ್ ಇಂಜೆಕ್ಷನ್ ಇಂದ ಆಗಿರುತ್ತೆ. ಸೊ ಈ ಒಂದು ಬೈಕ್ ನ ಮುಖ್ಯವಾದ ಅಂಶ ಟಾರ್ಕ್ ನ ನೋಡೋದಾದ್ರೆ 22 Nm at 7300 RPM ಇಂದ ಬಂದಿರುತ್ತೆ. ಸೊ ಹಾಗೆ BHP ಪವರ್ ನ ನೋಡೋದಾದ್ರೆ 26.5 PS at 9300 RPM ಇಂದ ಬರುವಂತದ್ದು. ಸೊ ಈ ಒಂದು ಪವರ್ ಏನಿದೆಯಲ್ವಾ, ಸೊ ಯಾವುದೇ ಒಂದು ಬೈಕ್ಗೆ ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗೆ ಒಂದು ಬೈಕ್ ಅಲ್ಲಿ ನಮಗೆ ಒಟ್ಟು 6 ಗೇರ್ಸ್ ಬರುವಂತದ್ದು. ಸೊ ಒಂದು ಡೌನ್ ಆಗಿರುತ್ತೆ, ಮಿಕ್ಕಿದೆಲ್ಲ ಅಪ್ ಆಗಿರುತ್ತೆ. ಸೊ ಹಾಗೆ ಒಂದು ಬೈಕ್ ಅಲ್ಲಿ
ಕ್ಲಚ್ ನ ನೋಡೋದಾದ್ರೆ ವೆಟ್ ಮಲ್ಟಿಪ್ಲೇಟ್ ಕ್ಲಚ್ ಇಂದ ಬರುವಂತದ್ದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ ನಮಗೆ 12 ಲೀಟರ್ ಇಂದ ಬರುತ್ತೆ. ಸೊ ಹಾಗೆ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು ನಮಗೆ 2.4 ಲೀಟರ್ ಆಗಿರುತ್ತೆ. ಸೊ ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು 1200 ml ಅಂದ್ರೆ 1.2 ಲೀಟರ್ ಅಷ್ಟು ಆಗಿರುತ್ತೆ. ಸ್ಟಾರ್ಟಿಂಗ್ ಟೈಪ್ ಅಂತೂ ನಿಮಗೆ ಸೆಲ್ಫ್ ಸ್ಟಾರ್ಟ್ ಆಗಿರುತ್ತೆ, ಯಾವುದೇ ರೀತಿ ಕಿಕ್ಕರ್ ಇರೋದಿಲ್ಲ. ಇಷ್ಟು ಈ ಒಂದು ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಆಗಿರುತ್ತೆ. ಸೊ ಹಾಗೆ ಈ ಒಂದು ಬೈಕ್ ನ ಇಂಜಿನ್ ಕಲರ್ ಕಾಂಬಿನೇಷನ್ಸ್ ನ ಕೂಡ ನೋಡಬಹುದು ನಿಮಗೆ. ಸೊ ಇದೊಂದು ಒಳ್ಳೆ ಸ್ಪೋರ್ಟಿ ಲುಕ್ ಕೊಡ್ತಿರುವಂತದ್ದು. ಸೊ ಬ್ಲಾಕ್ ಜೊತೆಗೆ ನಿಮಗೆ ಲೈಟ್ ಗೋಲ್ಡನ್ ಅಥವಾ ಗ್ರೇ ಕಲರ್ ಕೊಟ್ಟಿರುವಂತದ್ದು. ಸೊ ಒಳ್ಳೆ ಸ್ಪೋರ್ಟಿ ಲುಕ್ ಕೊಡ್ತಿದೆ ಈ ಒಂದು ಬೈಕ್ಗೆ ಅಂತಾನೆ ಹೇಳ್ಬೋದು. ಇಂಜಿನ್ ಜಾಪನೀಸ್ ಒರಿಜಿನ್ ಓರಿಯೆಂಟೆಡ್ ಆಗಿರೋದ್ರಿಂದ ನಮಗೆ ತುಂಬಾನೇ ಸ್ಮೂತ್ ಆಗಿರುತ್ತೆ. ಸೊ ಜಾಪನೀಸ್ ಇಂಜಿನ್ ಅಂತಂದ್ರೆ ಎಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟು ರಿಫೈನ್ಡ್ ಅಂಡ್ ಸ್ಮೂತ್ ಇರುತ್ತೆ ಅಂತ ಇಂಜಿನ್. ಈ ಒಂದು ಬೈಕ್ ನ ಓವರ್ ಆಲ್ ಹೈಟ್ ವೆಯ್ಟ್ ನ ನೋಡೋದಾದ್ರೆ ಸೀಟ್ ಹೈಟ್ ಬಂದು ನಮಗೆ 835 ಆಗಿರುತ್ತೆ. ಹಾಗೆ ವೆಯ್ಟ್ ನ ನೋಡೋದಾದ್ರೆ 167 kg ಆಗಿರುತ್ತೆ. ಸೊ ಈ ಒಂದು ಬೈಕ್ ಇಷ್ಟು ಲೈಟ್ ವೆಯ್ಟ್ ಇರೋದ್ರಿಂದನೇ ನಮಗೆ ಸ್ಪೀಡ್ ಆಗಿ ಹೋಗೋದಕ್ಕೆ ಮತ್ತೆ ಆಫ್ ರೋಡ್ ಅಲ್ಲಿ ಯೂಸ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಸೊ ಯಾವುದೇ ರೀತಿ ಡಿಫಿಕಲ್ಟಿ ಫೀಲ್ ಆಗೋದಿಲ್ಲ ನಿಮಗೆ. ಸೊ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡಿದ್ರೆ ಒಟ್ಟು ನಿಮಗೆ 205 ಇರುತ್ತೆ. ಸೊ 205 ಅಂತಂದ್ರೆ ನಿಮಗೆ ಯಾವುದೇ ಆಫ್ ರೋಡಿಗೆ ಹೋದ್ರೂ ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ. ಹಾಗೆ ನಮ್ಮ ಇಂಡಿಯನ್ ರೋಡ್ ಹಂಪ್ಸ್ ಏನಿರುತ್ತಲ್ವಾ, ಸೊ ಯಾವುದೇ ರೀತಿ ತಾಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ ನಿಮಗೆ. ಸೊ ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಗಾಡಿನ ಈಸಿಯಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಸೊ ನನ್ನ ಹೈಟ್ ಬಂದು 6.1 ಅಡಿ ಆಗಿರುತ್ತೆ. ಸೊ ನಾನು ಈ ಒಂದು ಬೈಕ್ ಮೇಲೆ ಕುತ್ಕೊಂಡಾಗ ನನಗೆ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಹೈಟ್ ಇಂದು ಪ್ರಾಬ್ಲಮ್ ಇರಲಿಲ್ಲ. ಸೊ ನೋಡ್ತಿರ್ಬೋದು ಎಷ್ಟು ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ. ಸೊ ಸಸ್ಪೆನ್ಷನ್ ಕೂಡ ತುಂಬಾನೇ ಸಾಫ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ಕುತ್ಕೊಂಡಾಗ ಫ್ರಂಟ್ ವ್ಯೂ ನೋಡ್ತಿರ್ಬೋದು ಎಷ್ಟು ಕಂಫರ್ಟಬಲ್ ಆಗಿ ಎಷ್ಟು ಸ್ಮೂತ್ ಆಗಿರುವಂತದ್ದು. ಸೊ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಸೊ ಯಾವುದೇ ರೀತಿ ಹೈಟಿನವರಾದ್ರೂ ಬೇಕಿದ್ರೆ ಈ ಒಂದು ಬೈಕ್ ನ ಓಡಿಸಬಹುದು. ಯಾವುದೇ ರೀತಿ ಹೈಟಿನ ತೊಂದರೆ ಆಗೋದಿಲ್ಲ ಈ ಒಂದು ಬೈಕ್ ನಲ್ಲಿ ನಮಗೆ. ಫ್ಯೂಯಲ್ ಟ್ಯಾಂಕ್ ನ ನೋಡ್ತಿರ್ಬೋದು, ನಿಮಗೆ ಈಸಿಯಾಗಿ ಓಪನ್ ಮಾಡುವಂತಹ ಆಪ್ಷನ್ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಸೊ ಈಸಿಯಾಗಿ ಓಪನ್ ಮಾಡಿ ಟ್ಯಾಂಕ್ ನ ಫಿಲ್ ಮಾಡಿಸ್ಕೋಬಹುದಾಗಿರುತ್ತೆ. ಈ ಬೈಕ್ ಅಲ್ಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಥಿಂಗ್ಸ್ ಕೂಡ ತುಂಬಾ ಡೀಟೇಲ್ ಆಗಿ ಥಿಂಕ್ ಮಾಡಿ ಯೋಚನೆ ಮಾಡಿ ಡಿಸೈನ್ ಮಾಡಿರುವಂತದ್ದು. ಸೊ ನೋಡ್ತಿರ್ಬೋದು ನಿಮಗೆ ಗ್ರಿಪ್ಪರ್ಸ್ ಎಲ್ಲ ಎಷ್ಟು ಕಂಫರ್ಟಬಲ್ ಆಗಿರುವಂತದ್ದು, ಮತ್ತೆ ಹೈ ಬೀಮು, ಲೋ ಬೀಮು, ಮತ್ತೆ ಪ್ರತಿಯೊಂದು ಸ್ವಿಚಸ್, ಮತ್ತೆ ಹಜಾರ್ಡ್ ಲೈಟ್, ಮತ್ತೆ ಇಗ್ನಿಷನ್ ಸ್ವಿಚ್ ಪ್ರತಿಯೊಂದು ಕೂಡ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಿಂದ ಬಂದಿರೋದು. ಯಾವುದೇ ರೀತಿ ಪ್ರೀಮಿಯಂ ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂತದ್ದು, USB ಚಾರ್ಜಿಂಗ್ ಸಾಕೆಟ್. ಸೊ ಅದು ಒಂದು ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ನಿಮಗೆ ಎಲ್ಲಾದ್ರೂ ಟೂರಿಂಗ್ ಹೋದಾಗ ಮೊಬೈಲ್ ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ಟ್ಯಾಂಕ್ ಮೇಲೆ ಚಿಕ್ಕದಾಗಿ ಸುಜುಕಿ ಲೋಗೋ ಕೊಟ್ಟಿರುವಂತದ್ದು, ಅದು ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಟ್ಯಾಂಕ್ ನ ನೋಡ್ತಿರ್ಬೋದು ನೀವು, ತೊಡೆಗಳನ್ನ ಇಟ್ಕೊಳ್ಳೋಕೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಸೊ ನಿಮಗೆ ರೈಡಿಂಗ್ ಟೈಮ್ ಅಲ್ಲೆಲ್ಲ ಯಾವುದೇ ರೀತಿ ಇಶ್ಯೂಸ್ ಆಗೋಲ್ಲ. ಸೊ ಇಲ್ಲಿ ನೋಡ್ತಿರೋ ಹಾಗೆ ವಿಂಡ್ ಶೀಲ್ಡ್ ಅಥವಾ ವೈಸರ್ ತುಂಬಾನೇ ಹೈಟ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ವಿಂಡ್ ಬ್ಲಾಸ್ಟ್ ನ ಟೆನ್ಷನ್ ಇರೋದಿಲ್ಲ. ಸೊ ಆಲ್ಮೋಸ್ಟ್ ನಿಮಗೆ ಅವಾಯ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಗ್ರಾಫಿಕ್ ಡಿಸೈನ್ ಮತ್ತೆ ಕಲರ್ ಕಾಂಬಿನೇಷನ್ಸ್ ನ ನೋಡೋದಾದ್ರೆ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಮತ್ತೆ ಡೀಟೈಲ್ ಆಗಿ ಡಿಸೈನ್ ನ ಮಾಡಿರುವಂತದ್ದು. ಸೊ ತುಂಬಾನೇ ಅಟ್ರಾಕ್ಟಿವ್ ಆಗಿ ಅಗ್ರೆಸಿವ್ ಲುಕ್, ಸೊ ಪ್ರತಿಯೊಂದು ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಕಲರ್ ಕಾಂಬಿನೇಷನ್ಸ್ ಇಂಜಿನ್ ಮೇಲೆ ಯೂಸ್ ಮಾಡಿರುವಂತದ್ದು, ಆ ಡಿಸೈನ್ ಆಗಿರ್ಬೋದು ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ನನಗೆ. ಸೊ ಹಾಗೆ ಈ ಒಂದು ಬೈಕ್ ಅಲ್ಲಿ ನಿಮಗೆ ಬೈ ಡಿಫಾಲ್ಟ್ ಆಗಿ ಬ್ಯಾಶ್ ಪ್ಲೇಟ್ ನ ಕೊಟ್ಟಿರುವಂತದ್ದು, ಅಂದ್ರೆ ಇಂಜಿನ್ ನ ಕವರ್ ಮಾಡುವಂತಹ ಒಂದು ಪ್ಲೇಟ್ ನ ಕೊಟ್ಟಿರುವಂತದ್ದು, ಅದು ಕೂಡ ಮೆಟಲ್ ಆಗಿರುತ್ತೆ. ಸೊ ತುಂಬಾನೇ ಅಡ್ವಾಂಟೇಜ್ ಅಂತ ಹೇಳ್ಬೋದು ಆಫ್ ರೋಡಿಗೆ ಹೋದಾಗ ನಿಮಗೆ. ನಾವ್ ಯಾವುದೇ ಒಂದು ಬೈಕ್ ಅಲ್ಲಿ ಲಾಂಗ್ ರೈಡ್ ನ ಪ್ಲಾನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ ತಲೆಗೆ ಬರುವಂತಹ ಮೇನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಸೀಟಿಂಗ್ ಅಂತ ಹೇಳ್ಬೋದು. ಈ ಒಂದು ಬೈಕ್ ಅಲ್ಲಿ ಅದ್ರ ಬಗ್ಗೆ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಕೊಟ್ಟಿರುವಂತಹ ಸೀಟ್ಸ್ ರೈಡರ್ಗೆ ಆಗ್ಲಿ ಪಿಲಿಯನ್ ರೈಡರ್ಗೆ ಆಗ್ಲಿ ತುಂಬಾನೇ ಕಂಫರ್ಟಬಲ್ ಆಗಿ ತುಂಬಾನೇ ದೊಡ್ಡದಾಗಿ ಸಾಫ್ಟ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಿರ್ಬೋದು ಇಬ್ರಿಗೂ ಕೂಡ ಒಳ್ಳೆ ಪೊಸಿಷನಿಂಗ್ ಇರುವಂತಹ ಸೀಟ್ಸ್ ನ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಸೊ ಹಾಗೆ ನಿಮಗೆ SX ಅನ್ನೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿರುವಂತದ್ದು. ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು, ನಿಮಗೆ ತುಂಬಾನೇ ಬ್ರಾಡ್ ಆಗಿ ಒಳ್ಳೆ ಮೆಟಲ್ ಇಂದ ಕೊಟ್ಟಿರುವಂತದ್ದು. ಸೊ ನೀವು ಎಷ್ಟೇ ವೆಯ್ಟ್ ನ ಹಾಕಿದ್ರು ಕೂಡ ತಡೆಯುವಂತ ಕೆಪಾಸಿಟಿ ಇರುವಂತಹ ಗ್ರಾಬ್ ರೈಲ್ಸ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ನಿಮಗೆ ಎಲ್ಲಾ ಕಡೆ ಯಾವ್ದಾದ್ರು ಹಗ್ಗದಿಂದ ಕಟ್ಕೊಳ್ಳೋದಿಕ್ಕೆ ಈಸಿ ಆಗ್ಲಿ ಅಂತ ಆಲ್ರೆಡಿ ಹೋಲ್ಸ್ ನ ಮತ್ತೆ ಸ್ಪೇಸ್ ನ ಕೊಟ್ಟಿರುವಂತದ್ದು. ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ತುಂಬಾ ಯೋಚನೆ ಮಾಡಿ ರೆಡಿ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದು. ಹಿಂದೆಗಡೆ ಬಂದಿರುವಂತಹ ಟೈಲ್ ಲ್ಯಾಂಪ್ ನಿಮಗೆ LED ಇಂದ ಬಂದಿರುತ್ತೆ. ಸೊ ನೋಡ್ತಿರ್ಬೋದು ನಿಮಗೆ ಹಾಲೋಜಿನ್ ಇಂಡಿಕೇಟರ್ಸ್ ನ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲ ಆಗಿರುತ್ತೆ. ಪಿಲಿಯನ್ ರೈಡರ್ ಗೆ ಕೊಟ್ಟಿರುವಂತ ಫುಟ್ ರೆಸ್ಟ್ ನೋಡ್ತಿರ್ಬೋದು ಮೆಟಲ್ ಆಗಿರುತ್ತೆ. ಸೊ ಹಾಗೆ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ರೈಡರ್ ಗೆ ಕೊಟ್ಟಿರುವಂತಹ ಫುಟ್ ರೆಸ್ಟ್ ನೋಡ್ತಿರ್ಬೋದು, ಆಫ್ ರೋಡ್ ಗೆ ಸಪೋರ್ಟ್ ಆಗುವಂತಹ ರಬ್ಬರ್ ಪ್ಯಾಡೆಡ್ ಫುಟ್ ರೆಸ್ಟ್ ನ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ನಿಮಗೆ ಗೇರ್ ಲಿವರ್ ನ ನೋಡ್ತಿರ್ಬೋದು, ಸ್ಪೋರ್ಟಿ ಲುಕ್ ಅಲ್ಲಿ ಇರುವಂತಹ ಸಿಂಗಲ್ ಗೇರ್ ಲಿವರ್ ನ ಕೊಟ್ಟಿದ್ದಾರೆ. ಸೈಡ್ ಸ್ಟ್ಯಾಂಡ್ ಮಾತ್ರ ಇರುತ್ತೆ ಈ ಒಂದು ಬೈಕ್ ಅಲ್ಲಿ, ಯಾವುದೇ ರೀತಿ ಡಬಲ್ ಸ್ಟ್ಯಾಂಡ್ ಕೊಟ್ಟಿರೋದಿಲ್ಲ. ಒಳ್ಳೆ ಗ್ರಿಪ್ ಇರುವಂತಹ ಬ್ರೇಕ್ ಲಿವರ್ ನ ಕೊಟ್ಟಿರೋದು ನೋಡ್ತಿರ್ಬೋದು ಇಲ್ಲಿ. ಸೊ ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ನ ಸೈಲೆನ್ಸರ್ ನ ನೋಡ್ತಿರ್ಬೋದು, ಡಬಲ್ ಬ್ಯಾರಲ್ ಸೈಲೆನ್ಸರ್ ನ ಕೊಟ್ಟಿರೋದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ನೋಡೋದಾದ್ರೆ ನಮಗೆ
LCD ಡಿಸ್ಪ್ಲೇ ಇಂದ ಬಂದಿರುತ್ತೆ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಅಲ್ಲೇ ಬರುವಂತದ್ದು, ಯಾವುದೇ ರೀತಿ ಅನಲಾಗ್ ಸಿಸ್ಟಮ್ ಇರೋದಿಲ್ಲ. ಈ ಒಂದು ಬೈಕ್ ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಎರಡು ಚಿಕ್ಕ ಚಿಕ್ಕ ಬಟನ್ಸ್ ನ ಕೊಟ್ಟಿರುವಂತದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ. ಸೊ ಈ ಬಟನ್ಸ್ ಮುಖಾಂತರನೇ ನೀವು ಪ್ರತಿಯೊಂದು ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೋಬಹುದಾಗಿರುತ್ತೆ. ಸೊ ಹಾಗೆ ಈ ಒಂದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ನೀವು ನಿಮ್ಮ ಫೋನ್ಗೂ ಕೂಡ ಕನೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ಅದು ಬ್ಲೂಟೂತ್ ಹಾಗೆ ಸುಜುಕಿ ಕನೆಕ್ಟ್ ಅನ್ನೋ ಅಪ್ಲಿಕೇಶನ್ ಮುಖಾಂತರ. ಸೊ ನಿಮಗೆ ಇದರಿಂದ ನಿಮಗೆ ನ್ಯಾವಿಗೇಷನ್ ಅಸಿಸ್ಟ್, SMS ಅಲರ್ಟ್, ಕಾಲ್ ಅಲರ್ಟ್, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಡಿಸ್ಪ್ಲೇ ಅಲ್ಲಿ ಡಿಸ್ಪ್ಲೇ ಆಗುವಂತದ್ದು. ಹಾಗೆ ನಿಮಗೆ ಸ್ಪೀಡೋಮೀಟರ್, ಟೆಕೋಮೀಟರ್, ಟ್ರಿಪ್ ಮೀಟರ್ಸ್, ಮತ್ತೆ ಸ್ಟ್ಯಾಂಡ್ ಅಲರ್ಟ್, ಈ ತರ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಬರುವಂತದ್ದು. ಸೊ ನೆಕ್ಸ್ಟ್ ಈ ಒಂದು ಬೈಕ್ ನ ಎಕ್ಸಾಸ್ಟ್ ಸೌಂಡ್ ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 34 ಕಿಲೋಮೀಟರ್ ಇಂದ 38 ಕಿಲೋಮೀಟರ್ ಪರ್ ಲೀಟರ್ ಆಗಿರುತ್ತೆ. ಹಾಗೆ ಒಂದು ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 150 ಕಿಲೋಮೀಟರ್ ಇಂದ 152 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಸೊ ಎಲ್ಲರೂ ನೋಡುವಂತದ್ದು ಮೈಲೇಜ್ ಮತ್ತೆ ಪವರ್. ಸೊ ಈ ಒಂದು ಬೈಕ್ ಅಲ್ಲಿ ನಮಗೆ ಸಾಕಷ್ಟು ಇದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ವೆಹಿಕಲ್ ನ ವಾರಂಟಿ ನೋಡೋದಾದ್ರೆ 2 ವರ್ಷ ಅಥವಾ 30,000 ಕಿಲೋಮೀಟರ್ ಆಗಿರುತ್ತೆ. ಹಾಗೆ ಈ ಬೈಕ್ ನ ಓವರ್ ಆಲ್ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ನ ನೋಡೋದಾದ್ರೆ ನಮಗೆ 1,500 ದಿಂದ 2,500 ಆಗಿರುತ್ತೆ. ಸೊ ಇದು ಪಾಕೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ 1,000 ಕಿಲೋಮೀಟರ್ ಅಥವಾ 45 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸ್ ನ ನೋಡೋದಾದ್ರೆ 5,000 ಕಿಲೋಮೀಟರ್ ಅಥವಾ 180 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸ್ ನಮಗೆ 10,000 ಕಿಲೋಮೀಟರ್ ಅಥವಾ 365 ದಿವಸದೊಳಗಡೆ ಆಗಿರುತ್ತೆ. ಸೊ ಇದಿಷ್ಟು 3 ಫ್ರೀ ಸರ್ವಿಸ್ ಆಗಿರುತ್ತೆ ಈ ಒಂದು ಬೈಕ್ ಅಲ್ಲಿ. ಹಾಗೆ ಈ ಒಂದು ಬೈಕ್ ನ ಇಂಪಾರ್ಟೆಂಟ್ ಅಂಶ ಆಗಿರುವಂತಹ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು 2,01,343 ರೂಪಾಯಿ ಆಗಿರುತ್ತೆ. RTO ಬಂದು 40,227 ರೂಪಾಯಿ ಆಗಿರುತ್ತೆ. ಇನ್ಶೂರೆನ್ಸ್ ಮತ್ತೆ ಅದರ್ಸ್ ಅಂತ ಹೇಳಿ 18,000 ರೂಪಾಯಿ ಅಷ್ಟಾಗಿರುತ್ತೆ. ಆನ್ ರೋಡ್ ಪ್ರೈಸ್ ಬೆಂಗಳೂರಿನಲ್ಲಿ ನಿಮಗೆ 2,59,000 ರೂಪಾಯಿ. ಸೊ 1,000 2,000 ನೀವು ಬೇರೆ ಬೇರೆ ಶೋರೂಮ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು. ಬಟ್ ಆನ್ ರೋಡ್ ಪ್ರೈಸ್ ಆನ್ ಆವರೇಜ್ ನಿಮಗೆ 2,59,000 ರೂಪಾಯಿ ಆಗಿರುತ್ತೆ. ಇನ್ನ ಈ ಒಂದು ಬೈಕ್ಗೆ ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ. ಸೊ ಈ ಒಂದು ಬೈಕ್ಗೆ ಡಿಸ್ಕೌಂಟ್ ಬೇಕಾಗಿದ್ರೆ ನಿಮಗೆ ಮೇಲ್ ಕಾಣಿಸ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ ಇನ್ಸ್ಟೆಂಟ್ ಆಗಿ 8,000 ಡಿಸ್ಕೌಂಟ್ ಆನ್ ರೋಡ್ ಪ್ರೈಸ್ ಮೇಲೆ, ಹಾಗೆ ನಿಮಗೆ ಆಕ್ಸೆಸರೀಸ್ ಮೇಲೆ 15% ಡಿಸ್ಕೌಂಟ್, ಹಾಗೆ ನಿಮಗೆ ಹೆಲ್ಮೆಟ್ ಕೂಡ ಕೊಡ್ತಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ಸ್ ಬೇಕಾಗಿದ್ರೆ ನೀವು ಮೇಲ್ಗಡೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಹೇಳೋದಾದ್ರೆ ಈ ಒಂದು ಬೈಕ್ ಎಲ್ಲಾ ವಿಚಾರದಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನೀವು ಈ ಒಂದು ಬೈಕ್ ನ ಟೆಸ್ಟ್ ರೈಡ್ ಮಾಡಿ ನೆಕ್ಸ್ಟ್ ಡಿಸಿಷನ್ ನ ತಗೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.